ಬಾಂಗ್ಲಾದೇಶದಲ್ಲಿ ಮುಂದುವರೆದ ಹಿಂದೂಗಳ ಮೇಲಿನ ಹಿಂಸಾಚಾರ. ಖೋಖನ್ ದಾಸ್ ಎಂಬಾತನನ್ನ ಥಳಿಸಿ ಬೆಂಕಿ ಹಚ್ಚಿದ ಪಾಪಿಗಳು. 15 ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆದಿದ್ದು 4ನೇ ದಾಳಿ. ನಮಸ್ತೆ ಕರ್ನಾಟಕ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ನಿಲ್ಲುವ ಲಕ್ಷಣಗಳು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಭಾರತ ಈಗಾಗಲೇ ಈರುಳ್ಳಿ, ಅಕ್ಕಿ, ವಿದ್ಯುತ್, ನೀರು ಎಲ್ಲವನ್ನೂ ಕಟ್ ಮಾಡಿದ್ರು ಬಾಂಗ್ಲಾದೇಶಿಗಳ ಮುಸಲ್ಮಾನರಿಗೆ ಬುದ್ಧಿ ಬರ್ತಾ ಇಲ್ಲ. ಈಗ ಮತ್ತೊಬ್ಬ ವ್ಯಕ್ತಿಯನ್ನ ಬರ್ಬರವಾಗಿ ದಾಳಿ ಮಾಡಿ ಬೆಂಕಿ ಹಚ್ಚಲಾಗಿದೆ. ಇದರ ಬೆನ್ನಲ್ಲೇ ಭಾರತದಲ್ಲಿ ಶಾರುಖ್ ಖಾನ್ ವಿರುದ್ಧ ದೊಡ್ಡ ಪ್ರತಿಭಟನೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶಾರುಖ್ ಖಾನ್ ಒಂದು ದೊಡ್ಡ ತಪ್ಪನ್ನು ಮಾಡಿದ್ದಾರೆ. ಹಿಂದೂಗಳ ವಿರೋಧಿ ಶಾರುಖ್ ಖಾನ್ ಅನ್ನುವಂತಹ ಪ್ರೊಟೆಸ್ಟ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಟ್ರೆಂಡಿಂಗ್ ಶುರುವಾಗಿದೆ. ಶಾರುಖ್ ಖಾನ್ ಹಾಗಾದರೆ ಏನು ಮಾಡಿದ್ರು? ಬಾಂಗ್ಲಾದೇಶದ ವಿರುದ್ಧ ಅಥವಾ ಬಾಂಗ್ಲಾದೇಶದ ಪರವಾಗಿ ಏನಾದರೂ ನಿಂತರ, ಹಿಂದೂಗಳ ವಿರುದ್ಧವಾಗಿ ಏನಾದರೂ ನಡ್ಕೊಂಡ್ರ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಶಾರುಖ್ ಖಾನ್ ಬಗ್ಗೆ ನಿಮಗೇನು ಅನಿಸುತ್ತೆ? ಈ ಬಾಲಿವುಡ್ ಸ್ಟಾರ್ಗಳ ಬಗ್ಗೆ ನಿಮಗೇನು ಅನಿಸುತ್ತೆ? ಬಾಲಿವುಡ್ ಸ್ಟಾರ್ಗಳಿಗೆ ದುಡ್ಡು ಬೇಕು, ದೇಶ ಬೇಕು, ಆದರೆ ದೇಶ ಪ್ರೇಮ ಬೇಡ, ದೇಶ ಪ್ರೇಮ ಮೆರೆಯೋದು ಬೇಡ. ಈಗ ಇಷ್ಟೆಲ್ಲ ಹಿಂದೂಗಳ ಮೇಲೆ ನಡೀತಾ ಇರುವ ದೌರ್ಜನ್ಯವನ್ನು ಖಂಡಿಸಬೇಕಾಗಿತ್ತು. ಆದರೆ ಶಾರುಖ್ ಖಾನ್ ಆ ಕೆಲಸ ಮಾಡಿಲ್ಲ. ಮತ್ತೇನು ಕೆಲಸ ಮಾಡಿದ್ದಾರೆ? ಈ ಶಾರುಖ್ ಖಾನ್ ಬಗ್ಗೆ ನಿಮಗೇನು ಅನಿಸುತ್ತೆ? ಪ್ರಧಾನಿ ನರೇಂದ್ರ ಮೋದಿಯವರು ಬಾಂಗ್ಲಾದೇಶದ ವಿರುದ್ಧ ಮತ್ತು ಪಾಕಿಸ್ತಾನ ದೇಶದ ಮೇಲೆ ಯಾವ ರೀತಿಯಾದಂತಹ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದಾರೋ ಅದೇ ರೀತಿ ಭಾರತದ ಒಳಗಡೆ ಇರುವಂತಹ ಈ ಜನವಿರೋಧಿ, ಹಿಂದೂ ವಿರೋಧಿ, ದೇಶ ವಿರೋಧಿ ಜನರ ವಿರುದ್ಧವೂ ಕೂಡ ಅಷ್ಟೇ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ನಿಮಗೇನನ್ಸತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾಗಿದ್ದು, ಮತ್ತೆ ಹಿಂದೂ ವ್ಯಕ್ತಿಯೊಬ್ಬನ ಮೇಲೆ ಹಿಂಸಾತ್ಮಕ ಗುಂಪೊಂದು ದಾಳಿ ನಡೆಸಿ ಬೆಂಕಿ ಹಚ್ಚಿದ ಪರಿಣಾಮ ಆತ ತೀವ್ರವಾಗಿ ಗಾಯಗೊಂಡಿದ್ದಾನೆ ಅಂತ ವರದಿಯಾಗಿದೆ. ಇದು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆದ ಮತ್ತೊಂದು ಆತಂಕಕಾರಿ ದಾಳಿಯಾಗಿದೆ. ಡಿಸೆಂಬರ್ 31ರಂದು ಶರಿಯತ್ಪುರ್ ಜಿಲ್ಲೆಯಲ್ಲಿ ಈ ಭಯಾನಕ ಘಟನೆ ನಡೆದಿದ್ದು, ಅಲ್ಪಸಂಖ್ಯಾತ ಸಮುದಾಯಗಳ ವಿರುದ್ಧ ಹೆಚ್ಚುತ್ತಾ ಇರುವ ದ್ವೇಷ ಆತಂಕದ ವಾತಾವರಣವನ್ನು ನಿರ್ಮಾಣ ಮಾಡಿಬಿಟ್ಟಿದೆ. ಮಾಧ್ಯಮಗಳ ವರದಿ ಪ್ರಕಾರ ಬಲಿಪಶುವನ್ನ 50 ವರ್ಷದ ಖೋಖನ್ ದಾಸ್ ಅಂತ ಗುರುತಿಸಲಾಗಿದ್ದು, ಮನೆಗೆ ಹಿಂತಿರುಗ್ತಾ ಇದ್ದಾಗ ದಾಳಿಕೋರರ ಗುಂಪೊಂದು ಆತನ ಮೇಲೆ ದಾಳಿ ಮಾಡಿದೆ ಅಂತ ತಿಳಿದು ಬಂದಿದೆ. ಜನರ ಗುಂಪೊಂದು ಆತನ ಮೇಲೆ ಆಯುಧಗಳಿಂದ ಹಲ್ಲೆ ನಡೆಸಿ ಥಳಿಸಿ ನಂತರ ಬೆಂಕಿ ಹಚ್ಚಲಾಗಿದೆ ಅಂತ ವರದಿಯಾಗಿದೆ. ವರದಿಗಳ ಪ್ರಕಾರ ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಹಿಂಸೆ ನಡೆಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಳೆದ 15 ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆದ 4ನೇ ದಾಳಿ ಇದಾಗಿದ್ದು, ಇದಕ್ಕೂ ಮೊದಲು ಡಿಸೆಂಬರ್ 24ರಂದು ಬಾಂಗ್ಲಾದೇಶದ ಕಲಿಮೋಹರ್ ಯೂನಿಯನ್ನ ಹೊಸೈನ್ ಡಂಗಾ ಪ್ರದೇಶದಲ್ಲಿ 29 ವರ್ಷದ ಅಮೃತ್ ಮೊಂಡಾಲ್ ಅವರನ್ನ ಗುಂಪೊಂದು ಥಳಿಸಿ ಕೊಂದು ಹಾಕಿತ್ತು. ಮೈಮೇನ್ ಸಿಂಗ್ನ ಭೂಲುಕಾದಲ್ಲಿರುವ ಜವಳಿ ಕಾರ್ಖಾನೆಯಲ್ಲಿ ನಡೆದ ಮತ್ತೊಂದು ಘಟನೆಯಲ್ಲಿ ಹಿಂದೂ ಯುವಕನೊಬ್ಬನನ್ನ ಅವರ ಸಹೋದ್ಯೋಗಿ ಬಂದೂಕಿನಿಂದ ಗುಂಡು ಹಾರಿಸಿದ್ದ. ಇದೆಲ್ಲದರ ನಡುವೆ ಡಿಸೆಂಬರ್ 18ರಂದು ಮೈಮನ್ ಸಿಂಗ್ನಲ್ಲಿ ಗುಂಪೊಂದು ದೀಪು ಚಂದ್ರ ದಾಸ್ ಎಂಬ ಹಿಂದೂ ಯುವಕನನ್ನ ಕ್ರೂರವಾಗಿ ಹತು ಮಾಡಿತ್ತು. ನಂತರ ಆತನ ದೇಹವನ್ನ ರಸ್ತೆಯ ಮಧ್ಯದಲ್ಲಿ ಮರಕ್ಕೆ ನೇತು ಹಾಕಿ ಆತನಿಗೆ ಬೆಂಕಿ ಹಚ್ಚಿತ್ತು. ಕಳೆದ ಕೆಲವು ದಿನಗಳಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವ ದೌರ್ಜನ್ಯಗಳ ವಿರುದ್ಧ ಭಾರತದ ಹಲವಾರು ನಗರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳು ನಡೀತಾ ಇರೋದು ಗಮನಿಸಬೇಕಾದ ಸಂಗತಿಯಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಕಿರುಕುಳವನ್ನು ಅನೇಕ ಭಾರತೀಯ ರಾಜಕೀಯ ನಾಯಕರು ಖಂಡನೆ ಮಾಡ್ತಾ ಇದ್ದಾರೆ ಮತ್ತು ಈ ವಿಷಯದ ಬಗ್ಗೆ ರಾಜತಾಂತ್ರಿಕ ಕ್ರಮ ಕೈಗೊಳ್ಳುವಂತೆ ಭಾರತ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಬಾಂಗ್ಲಾದಲ್ಲಿ ಮತ್ತೊಬ್ಬ ಹಿಂದೂವಿಗೆ ಥಳಿಸಿ ಬೆಂಕಿ ಹಚ್ಚಿದ ಗುಂಪು ಭಾರತದಲ್ಲಿ ಕೆಕೆಆರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿಂದೂ ಮೇಲೆ ದಾಳಿಯಾಗ್ತಾ ಇದ್ರೆ ಅತ್ತ ಶಾರುಖ್ ಖಾನ್ ಹಾಗೂ ಕೆಕೆಆರ್ ವಿರುದ್ಧವೂ ಸ್ವಾಮೀಜಿಗಳು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಮೊಹಮ್ಮದ್ ಯೂನಸ್ ಹಂಗಾಮಿ ಸರ್ಕಾರದ ನೀತಿಗಳು, ಭಾರತದ ವಿರೋಧಿ ಹೇಳಿಕೆಗಳು ಬಾಂಗ್ಲಾದೇಶದ ಉದ್ರಿಕ್ತವನ್ನ ಮತ್ತಷ್ಟು ಕೆರಳಿಸ್ತಾ ಇದೆ ಅನ್ನೋ ಆರೋಪವನ್ನ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಮಾಡಿದ್ದಾರೆ. ಇದೀಗ 2 ವಾರದಲ್ಲಿ 4ನೇ ಹಿಂದೂ ಮೇಲೆ ದಾಳಿಯಾಗಿದೆ. ದೀಪು ಚಂದ್ರ ದಾಸ್ ಅನ್ನೋ ಹಿಂದುವಿನ ಮೇಲೆ ದಾಳಿ ನಡೆಸಿ ಹತ್ಯೆ ಮಾಡಲಾಗಿತ್ತು. ಜೊತೆಗೆ ಈಗ ಇದು 4ನೆಯ ಘಟನೆಯಾಗಿದೆ ಅಂತ ಹೇಳಲಾಗಿದೆ. ಇದೇ ವೇಳೆ ಬಾಲಿವುಡ್ ನಟ ಶಾರುಖ್ ಖಾನ್ ಹಾಗೂ ಕೆಕೆಆರ್ ವಿರುದ್ಧ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಇನ್ನು ಶಾರುಖ್ ಖಾನ್ ವಿರುದ್ಧ ಯಾಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತಂದ್ರೆ, ಬಾಂಗ್ಲಾದೇಶದಲ್ಲಿ ಸತತವಾಗಿ ಹಿಂದೂಗಳ ಮೇಲೆ ದಾಳಿಯಾಗ್ತಾ ಇದೆ. ಹಿಂದೂಗಳನ್ನ ಹುಡುಕಿ ಹತ್ಯೆ ಮಾಡಲಾಗ್ತಾ ಇದೆ, ದಾಳಿ ಮಾಡಲಾಗ್ತಾ ಇದೆ. ಭಾರತ ವಿರೋಧಿ ಘೋಷಣೆ ಕೂಗ್ತಾಗಿದ್ದಾರೆ. ಹಿಂದೂಗಳ ಮನೆಗಳಿಗೆ ಬೆಂಕಿ ಹಚ್ಚುತ್ತಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಶಾರುಖ್ ಖಾನ್ ಮಾಲೀಕತ್ವದ ಕೆಕೆಆರ್ ತಂಡ ಬಾಂಗ್ಲಾದೇಶದ ವೇಗಿ
ಮುಸ್ತಫಿಜೂರ್ ರಹಮಾನ್ಗೆ 9.2 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದೆ. ಬಾಂಗ್ಲಾದೇಶದ ಬಹುತೇಕರು ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಇದೇ ಹಣ ಗಳಿಸಿ ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಕೂಗಿ ಹೆಚ್ಚಾಗ್ತಾ ಇದೆ. ಹಿಂದೂಗಳ ಮೇಲೆ ದಾಳಿ ನಡೆಸಲಾಗ್ತಾ ಇದೆ. ಹೀಗಿರುವಾಗ ಬಾಂಗ್ಲಾದೇಶ ಕ್ರಿಕೆಟಿಗರನ್ನು ಖರೀದಿಸುವುದು ಎಷ್ಟು ಸತ್ಯ, ಎಷ್ಟು ನಿಜ, ಅಂದರೆ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಶಾರುಖ್ ಖಾನ್ ಹಾಗೂ KKR ವಿರುದ್ಧ ದೇವಿಕಾನಂದ ಠಾಕೂರ್ ಸ್ವಾಮೀಜಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಶಾರುಖ್ ಖಾನ್ ಹಾಗೂ KKR ವಿರುದ್ಧ ದೇವಿಕಾನಂದ ಠಾಕೂರ್ ಸ್ವಾಮೀಜಿ ಆಕ್ರೋಶ ಹೊರಹಾಕಿದ್ದಾರೆ. ಶಾರುಖ್ ಖಾನ್ ಭಾರತ ಹಿಂದೂಗಳನ್ನು ಪ್ರೀತಿಸ್ತಾ ಇದ್ರೆ, ಬಾಂಗ್ಲಾದೇಶದಲ್ಲಿ ಹಿಂದೂ ಮೇಲೆ ನಡೀತಾ ಇರುವ ದಾಳಿಯಿಂದ ನೋವಾಗಿದ್ದರೆ ತಕ್ಷಣವೇ ಮುಸ್ತಫಿಜೂರ್ ರೆಹಮಾನ್ ಖರೀದಿ ರದ್ದುಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ಈಗ ಭಾರತ ಪಾಕಿಸ್ತಾನದ ನಡುವೆ ನಡೆದಂತಹ ಆಪರೇಷನ್ ಸಿಂಧೂರವೇ ನಡೆದು ಹೋಯಿತು. ಅಂಥ ಸಂದರ್ಭದಲ್ಲಿ ಈ ಪಾಕಿಸ್ತಾನದವರು ಅಥವಾ ಈ ಭಾರತದವರು ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಆಟ ಆಡಿದ್ರು. ಈಗ ಬಾಂಗ್ಲಾದೇಶದವರೊಂದಿಗೆ ಕ್ರಿಕೆಟ್ ಆಟ ಆಡಬೇಕಾ? ಯಾಕೆ ಬೇಕು ಇಂಥವ್ರ ಜೊತೆ ಆಟ ಆಡೋದು ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದರ ಬಗ್ಗೆ ನಿಮಗೇನು ಅನ್ಸತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.